ನೀವು ಒಂದು ಫಿಲ್ಮ್ ನ ನೋಡ್ತೀರಂದ್ರೆ ಆ ಫಿಲ್ಮ್ ಅಲ್ಲಿ ಏನೇನ್ ಸೀನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮ್ಗೆ ಯಾಕೆ ಬೇಕದು? ನಾರ್ಮಲ್ ಆಗಿ ಇತ್ತೀಚೆಗಂತೂ ಅಪ್ಪು ಸರ್ ಹೋದ್ಮೇಲಿಂದ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಜೊತೆ ಜಾಸ್ತಿ ಹೋಗ್ತಾರೆ. ಹಾ. ನಾರ್ಮಲ್ ಆಗಿ ಡ್ಯಾನ್ಸ್ ಇರಲಿ, ಹಾ. ಆಕ್ಟಿಂಗ್ ಚೆನ್ನಾಗಿರ್ಲಿ, ನ್ಯೂಡಿಟಿ ಕಮ್ಮಿ ಇರಲಿ ಅಂದ್ರೆ ಇದು ಜಾಸ್ತಿನೂ ಇರ್ಬೋದು, ಯಾಕಂದ್ರೆ ಫ್ಯಾಮಿಲಿ ಬರಬೇಕು ಅಷ್ಟೇ. ಒಂದು ಒಳ್ಳೆ ರೇಟಿಂಗ್ ಕೊಡಲಿ, ಕನ್ನಡ ಇಂಡಸ್ಟ್ರಿನೂ ಬೆಳಿಲಿ. ಬೆಳಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಗೆಲ್ಲಿ. ಬಿಕಾಸ್ ಇದು ಈಗಿನ ಜನರೇಷನ್ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಜಾಸ್ತಿ ಕಪಲ್ಸ್ ಹೋಗಿ ನೋಡೋದು ಅಥವಾ ಫ್ರೆಂಡ್ಸ್ ಹೋಗಿ ನೋಡೋದು ಆ ತರ ಇದೆ. ಬಟ್ ನಾನು ಯಾವ ತರ ಮೂವಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಮೂವಿ ನೋಡಿದ್ವಿ ನಾನು ನನ್ನ ಫ್ಯಾಮಿಲಿ. ಸೊ ನಾನು ನನ್ನ ಫ್ಯಾಮಿಲಿ ಜೊತೆ ಹೋದ್ರೆ ಆ ತರ ಒಂದು ಫ್ಯಾಮಿಲಿ ಮೂವಿ ಇರಬೇಕು. ಒಬ್ಬ ಆ ಫಿಲಿಮ್ ನೋಡ್ತಾ ಇದ್ರೆ ಆ ನಟನೆ ಇರ್ಬೋದು, ಆ ಸ್ಟೋರಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಿದ್ದು ಸಂಭಾಷಣೆಗಳಿರ್ಬೋದು, ಇಲ್ಲ ಸಾಂಗ್ಸ್ ಇರ್ಬೋದು. ಆ ಸಾಂಗ್ಸ್ ಅಲ್ಲಿ ಮೇನ್ ಲಿರಿಕ್ಸ್ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಲಿರಿಕ್ಸ್ ನಿಮ್ದು ಅರ್ಥ ಇಲ್ಲ ಅಂತ ಹೇಳಿದ್ರೆ ಆ ಸಾಂಗ್ ಕೇಳೋದು ಒಂದೇ, ಸುಮ್ಮನೆ ಇರೋದು. ಹೌದು ಸರ್, ಮೀನಿಂಗ್ ಇರೋ ಬರ್ತಾರವಲ್ಲ ಬರೀ BGM ಚೆನ್ನಾಗಿ ಇದ್ಬಿಟ್ರೆ ಸಹಿ. ಏನಿಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು ಅದು ತುಂಬಾ ಚೆನ್ನಾಗಿರ್ಬೇಕು. ಮತ್ತು ಮೋಸ್ಟ್ ನಾನು ಹೇಳೋದು ಸ್ಟೋರಿ ಚೆನ್ನಾಗಿರ್ಬೇಕು. ಮತ್ತೆ ಆ ಸ್ಟೋರಿಗೆ ತಕ್ಕನಾಗಿ ಮಾಡಿರೋ ಹೀರೋಯಿನ್ ಆಗ್ಲಿ ಆ ನಟನೆ ಇರಲ್ಲ. ಬಟ್ ಅದಕ್ಕೆ ಎಕ್ಸಾಂಪಲ್ ಕೊಡೋದಂತಂದ್ರೆ ಧನೇಶ್ ಅನ್ನೋದಕ್ಕಂತ ನಾವು ಹೇಳ್ಬಾರ್ದು. ಯಾವುದೇ ಸರ್ ನಾವು ಹೇಳ್ಬಾರ್ದು. ಬಟ್ ಇವತ್ತು ಏನ್ ನಟನೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ದೊಡ್ಡ ಯಕ್ಷ ಪ್ರಶ್ನೆ ಆಗೋಗ್ಬಿಟ್ಟಿದೆ. ಏನ್ ಆಕ್ಟಿಂಗ್ ಮಾಡ್ತಾ ಇದ್ದಾನ ಅವನು. ಕೈ ಹಿಂಗ ಅಗ್ಲಾಸ್ ಮಾಡಿಸ್ಕೊಂಡ್ಬಿಟ್ಟು ಹಿಂಗ ಅಂದ್ಬಿಟ್ರೆ ಆಗೋಯ್ತು ಪಿಕ್ಚರು. ನಮ್ ಮನೇಲಿ ಯಾರು ಸರ್, ನಮ್ ಮಿಸ್ಸಸ್ಸು ಅದೇ ಕ್ವಶನ್ ಏನ್ ಆಕ್ಟಿಂಗ್ ಬರ್ತಾ ಇದೆ ಅಂತ ಇವ್ರನ್ನೆಲ್ಲ ಹೀರೋ ಮಾಡ್ಕೊಳ್ಳಿ ಯಾರೇ. ಪರ್ಟಿಕ್ಯುಲರ್ ನಟನೆನೇ ಇಲ್ಲ. ಅದು ಹೇಗೆ ಅನ್ನೋದು ಆ ನಟನೆ ಬೇಕು. ಆಕ್ಟಿಂಗ್ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಯಾವ ಮೂವಿದಲ್ಲೂ ಓಕೆ ಬರ್ತಿಲ್ಲ ಅಂತ ನನ್ನ ಭಾವನೆ. ಸೇಮ್ ಇನ್ನೇನಿಲ್ಲ, ಒಂದೇ ವರ್ಡಲ್ಲಿ ಡಿಫ್ರೆಂಟ್ ಆಗಿ ಹೇಳ್ಬೇಕಪ್ಪ. ಸಾಂಗ್ಸ್ ಮೀನ್ಸ್ ನಮಗೆ ಇಷ್ಟ ಆಗೋ ತರ ಸಾಂಗ್ಸ್ ಇರಬೇಕು ಅಂಡ್ ಲಾಜಿಕ್ ಇರಬೇಕು. ಬರ್ತೀನಿ. ರುಕೋ ಜರ ಸಬರ್ ಕರೋ. ಆಯ್ತಲ್ಲ ಅವ್ರಿಗೆ ಅಂತ ಹೇಳ್ದಾಗ ಹೇಳಲ್ಲ ಅಂತ ಬಿಡ್ತೀರಾ. ಅಂಡ್ ಅದೇ ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು ನೋಡೋ ತರ ಇರಬೇಕು. ಜಾಸ್ತಿ ಮೀನ್ಸ್ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡಕ್ ಹೋದಾಗ ಚೆನ್ನಾಗಿ ನೋಡೋ ತರ ಇರ್ಬೇಕು. ಆ ಮೂವೀಸು ಬೋರಿಂಗ್ ಆಗಿರ್ಬಾರ್ದು. ಆ ಥಿಯೇಟರ್ ಅಲ್ಲಿ ಕುತ್ಕೊಂಡು ನಿದ್ದೆ ಮಾಡೋ ತರ ಇರಬಾರ್ದು. ಅಲ್ಲಿ ಹೋಗಿದಾಗ ಫುಲ್ ಎಂಜಾಯ್ ಮಾಡ್ಕೊಂಡು ನೋಡೋ ತರ ಇರ್ಬೇಕು. ಲಾಜಿಕ್ ಇರ್ಬೇಕು, ಚೆನ್ನಾಗಿರ್ಬೇಕು. ಹೀರೋ ಚೆನ್ನಾಗಿರ್ಬೇಕು, ಆಕ್ಟ್ರೆಸ್ ಚೆನ್ನಾಗಿರ್ಬೇಕು. ಆಕ್ಟರ್ಸ್ ಚೆನ್ನಾಗಿರ್ಬೇಕು. ಅಲ್ಲ ಮೇನ್ ಅಲ್ಲ, ಇಲ್ಲಾಂದ್ರೆ ಫಿಲ್ಮ್ ಓಡಲ್ಲ. ಓಡಲ್ಲ. ಹೌದು. ಫೈಟಿಂಗ್ ಸೀನ್ ಎಲ್ಲ ಇರ್ಬೇಕು. ಫೈಟಿಂಗ್ ಇರ್ಬೇಕು, ಆಮೇಲೆ ಸಾಂಗ್ಸ್ ಇರ್ಬೇಕು, ಎಂಟರ್ಟೈನಿಂಗ್ ಆಗಿರ್ಬೇಕು, ಫ್ಯಾಮಿಲಿ ಕುತ್ಕೊಂಡು ನೋಡೋ ತರ ಇರ್ಬೇಕು, ಕಾಮಿಡಿ ಇರ್ಬೇಕು. ಫ್ರಮ್ ಯುವರ್ ಸೈಡ್ ಅದೇ ಫ್ಯಾಮಿಲಿ ಆಡಿಯನ್ಸ್ ನೋಡೋ ತರ ಒಂದು ಮೂವಿ ಇರ್ಬೇಕು. ಇವಾಗ ಮೋಸ್ಟ್ ಆಫ್ಲಿ ಬರ್ತಿರೋ ಮೂವೀಸ್ ಎಲ್ಲರದ್ರಲ್ಲೂ ವಲ್ಗ್ಯಾರಿಟಿ ಇದ್ದೇ ಇರುತ್ತೆ. 16+ ಮೂವಿ ಆಗ್ಬಿಟ್ಟೈತೆ. ಚಿಕ್ಕ ಮಕ್ಳು ಎಲ್ಲ ನೋಡೋಕೆ ಆಗ್ತಿರ್ಲಿಲ್ಲ. ಆ ತರ ಮೂವಿ ಎಲ್ಲ ಕಡಿಮೆ ಆಗ್ಬಿಟ್ಟೈತೆ ಇವಾಗ ಮೋಸ್ಟ್ ಆಫ್ ದ ಮೂವೀಸ್ ಅಲ್ಲಿ ಬರೀ ಕ್ಯಾಮಿಯೋಸ್, ಐಟಮ್ ಡ್ಯಾನ್ಸ್ ಆ ತರನೇ ಇರ್ತದೆ. ಆದ್ರೆ ಅಪ್ಪು ಸರ್ ತೆಗಿತಿರುವಾಗೆಲ್ಲ ಆ ತರ ಇರ್ಲಿಲ್ಲ. ಅವ್ರದೇ ಏನಾದ್ರು ಡ್ಯಾನ್ಸ್ ಇದ್ರು ಅವ್ರದೇ ಇರ್ತಿತ್ತು, ಏನಿದ್ರು ಆಕ್ಟಿಂಗ್ ಇಲ್ಲ ಅವ್ರದೇ. ಅದೇ ತರ ಫ್ಯಾಮಿಲಿ ಆಡಿಯನ್ಸ್ ಮೂವಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೋಸ್ಟ್ಲಿ ಅಂತ. ಫ್ಯಾಮಿಲಿ ಮೂವಿ ಆಗಿರ್ಬೇಕು. ಫ್ಯಾಮಿಲಿ ಮೂವಿ ಆಗಿರ್ಬೇಕು. ಓಕೆ, ದಟ್ಸ್ ಎನಫ್ ಫಾರ್ ಮೀ. ಅಷ್ಟು ಸಾಕು, ಸಾಕು. ನಿಮಗೆ? ನಮಗೆ ಸಸ್ಪೆನ್ಸ್ ಮೂವೀಸ್ ಇಷ್ಟ ಜಾಸ್ತಿ. ಸಸ್ಪೆನ್ಸ್ ಮೂವೀಸ್ ಇಷ್ಟ. ರೀಸೆಂಟ್ ಆಗಿ ಲಕ್ಕಿ ಭಾಸ್ಕರ್ ನೋಡಿದ್ರೆ, ಲಕ್ಕಿ ಭಾಸ್ಕರ್ ಚೆನ್ನಾಗಿತ್ತು ಮೂವೀಸ್. ಚೆನ್ನಾಗಿತ್ತು. ಮಾಸ್ ಇರ್ಬೇಕಷ್ಟೇ. ಮಾಸ್ ಇರ್ಬೇಕು, ಬೇರೆನು ಬೇಡ. ಬೇರೆ ಏನು ಪ್ರೋ ನಮ್ಗೆಲ್ಲ ಏನು ಬೇಡ, ಬರೀ ಮಾಸ್ ಇದ್ರೆ ಸಾಕ. ಮಾಸ್ ಇರ್ಬೇಕು, ನಮ್ ಮಾಸ್ ಇರ್ಬೇಕಷ್ಟೇ. ಲವ್ ಸೀನು, ರೊಮ್ಯಾಂಟಿಕ್ ಸೀನು ಅವೆಲ್ಲ ಏನು ಬ್ರೋ, ಏನು ಬೇಡ. ಸೆಂಟಿಮೆಂಟು ಒಂದ್ ಫಿಲಮ್ ಮಾಸ್ ಬರ್ಲಿ ಬ್ರೋ. ಒಂದ್ ಫಿಲ್ಮ್ ಮಾಡ್ತಾರಲ್ಲ, ಇದು ಕುರುಕ್ಷೇತ್ರ ಮಾಡಿದ್ರು. ಆ ತರ ಯಾವ್ದಾರು ಒಂಥರ ಬೇರೆ ತರ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅವಾಗ ನೋಡಕ್ ನಮಗೂ ಒಂಥರ ಖುಷಿ ಆಗುತ್ತೆ. ನಮ್ ಬಾಸ್ ಮಾಡ್ತಾರೆ ಅಂತ ನೋಡಕ್ ನಮಗೂ ಒಂಥರ ಖುಷಿ ಆಗುತ್ತೆ ಅಷ್ಟೇ. ನಾವ್ ಎಕ್ಸ್ಪೆಕ್ಟ್ ಮಾಡೋದೇನು ಇರೋದೇ ಇಲ್ಲ. ಎಲ್ಲ ಅವರಲ್ಲೇ ಇರತ್ತೆ. ಎಲ್ಲ ಅವರೇ ಆಗ್ಬಿಟ್ಟಿರ್ತಾರೆ. ಎಲ್ಲ ಅವ್ರ ರೊಮ್ಯಾಂಟಿಕ್ ಮಾಸು ಎಲ್ಲ ಒಂದ್ರಲ್ಲೇ ಇದ್ಬಿಡತ್ತೆ. ಕರೆಕ್ಟ್ ಒಂದ್ ಸೀನ್ ಆದ್ಮೇಲೆ ಅದ್ ಹೆಂಗ್ ಲಿಂಕ್ ಆಯ್ತು, ಅದೆಲ್ಲ ಇರ್ಬೇಕು.
ಯಾವಾಗ ಫ್ಲಾಪ್ ಆಗೋದು ಕಡಿಮೆ, ಚಾನ್ಸಸ್ ಕಡಿಮೆ, ಆಗೋದು ಇಲ್ಲ ಅದು. ರೊಮ್ಯಾಂಟಿಕ್, ಫೈಟಿಂಗು, ಥ್ರಿಲ್ಲಿಂಗು, ಸಸ್ಪೆನ್ಸು ಎಲ್ಲ ಆಲ್ರೌಂಡ್. ಬ್ರೋ ಹೇಳ್ದಂಗೆ ಮಾಸ್ ಒಂದೇ ಅಂತೆ. ಹಂಗಾರ ಮಾಸ್ ಇಷ್ಟ, ಅವ್ರ ಬಗ್ಗೆ ಗೊತ್ತಿಲ್ಲ. ಅವನು ಒಟ್ಟಲ್ಲಿ ಅವನಿಗೂ ಮಾಸೆ ಅಂದ್ರೆ ಅವನಿಗೂ ಸ್ವಲ್ಪ ರೊಮ್ಯಾಂಟಿಕ್ ಅದೆಲ್ಲ ಬೇಕು ಅವ್ನಿಗೆ. ನಮ್ಗೆ ಆ ಥರ ಇಲ್ಲ, ಮೆಂಟಾಲಿಟಿ ಒಂದೇ ಥರ ಇರಲ್ಲ. ಮೆಂಟಾಲಿಟಿ ಒಂದೇ ಥರ ಇರಲ್ಲ ಅಷ್ಟೇ. ಇವನಂದ ಈಗ ರೊಮ್ಯಾಂಟಿಕ್ ಎಲ್ಲ ಇರಲ್ಲ ಅಂತ, ಬಟ್ ಮಾತಲ್ಲ ಅಷ್ಟೇ ರೊಮ್ಯಾಂಟಿಕ್, ಬಟ್ ರೊಮ್ಯಾಂಟಿಕ್ ಬಾಯ್ ಅವನು, ರೊಮ್ಯಾಂಟಿಕ್ ಮಾಸ್ ಅನ್ನಟ್ಟು. ಏನಿಲ್ಲ ಬ್ರೋ, ಅವ್ನು ಹೇಳ್ದಾಗ ಏನು ಆ ಥರ ಎಲ್ಲ ಏನಿಲ್ಲ. ಅದೇ ಅಷ್ಟೇ, ನಮ್ಗೇನು ಮಾಸು ಬಾಸು ಅಷ್ಟೇ, ನಾವು ಫ್ರೆಂಡ್ಸ್ ಅಷ್ಟೇ, ಏನಿಲ್ಲ. ನೀವು ಪಕ್ಕಾ ಕ್ಲಾಸ್, ನಾನು ಮೇನಾಗಿ ಸ್ಟೋರಿ ಇರಬೇಕು. ಎಂಟರ್ಟೈನ್ಮೆಂಟ್ ಬಂದಂದ್ರೆ ಇವಾಗ ಕಾಟೇರ ಬಂತಲ್ಲ ಆ ಥರ ಒಂದು ಮೆಸೇಜ್ ಇದೆ ಅದರಲ್ಲಿ. ಆ ಮೆಸೇಜ್ ಆ ಥರ ಒಂದು ಮೆಸೇಜ್ ಇರಬೇಕು ಅಷ್ಟೇ ಲಾಸ್ಟಲ್ಲಿ. ಕಾಟೇರ ನೋಡಿ ನಿಮ್ಗೆ ಏನ್ ಮೆಸೇಜ್ ಸಿಕ್ತು? 100% ಮೆಸೇಜ್ ಸಿಕ್ತು. ಲಾಸ್ಟಲ್ಲಿ ಉಳಿಯೋರ್ದೇ ಭೂಮಿ ಅಂತ ಇತ್ತು ಆ ಟೈಮಲ್ಲಿ ನನ್ನ ಇದರಲ್ಲಿ. ಅಂದ್ರೆ ಎಲ್ಲರೂ ಅವಾಗ 1980s ಇದು. ನಂದು 50 ವರ್ಷ ಇವಾಗ. ಆ ಟೈಮಲ್ಲಿ ಹಂಗಿತ್ತು. ಅದನ್ನೇ ಅವರು ತೆಗ್ದಿದ್ದಾರೆ. ಅದನ್ನ ನೀಟಾಗಿ ಇವಾಗ ಇರೋ ಯೂತ್ಗೆ ಯಾರಿಗೂ ಗೊತ್ತಿಲ್ಲ. ಇವಾಗ ಯೂತ್ ಎಲ್ಲ ಬಂದು ಚೆನ್ನಾಗಿ ದುಡಿತಾವ್ರೆ. ಹೌದು. ನಾವೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟಿದ್ದೀವಿ. ಆ ಟೈಮಲ್ಲಿ ದರ್ಶನ್ ಅವರು ಈ ಥರ ತೆಗ್ದಿದ್ದಾರಲ್ಲ, ಅದು ಸೂಪರ್. ಸರ್ ನಿಮ್ ಕಷ್ಟ ಅಂದ್ರೆ ಯಾವ ತರ ಕಷ್ಟ ಗೊತ್ತಾಗಿಲ್ಲ. ನಿಮ್ಮ ಪ್ರೊಫೆಷನ್ ಏನು ನನಗೆ ಗೊತ್ತಿಲ್ಲ. ನಾನು ಆಕ್ಚುಲಿ ಪ್ರೊಫೆಷನ್ ಮೊದಲು ಮೆಡಿಕಲ್ ಆಗಿದ್ದೆ. ಇವಾಗ ಕಾಲ ಹೋದ್ಮೇಲೆ ನಾನೇನು ಮಾಡ್ತಾ ಇಲ್ಲ. ಸರ್ ಈ ತರ ಆಗಿ ಎಷ್ಟು ಟೈಮ್ ಆಯ್ತು? 8 ವರ್ಷ ಆಯ್ತು ಸರ್. 2 ವರ್ಷ 3 ವರ್ಷ ಹಾಸ್ಪಿಟಲಲ್ಲಿ ಇದ್ದೆ. ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ನಾನು. ಏನ್ ಇನ್ಸಿಡೆಂಟ್ ಆಯ್ತು ಈ ತರ? ಸರ್ ನನಗೆ ಶುಗರ್ ಇದೆ. ಆ ಶುಗರಿಂದ ಸ್ವಲ್ಪ ಕಾಲು ಕಟ್ಟಾಯ್ತಾ ಇರುತ್ತೆ. ಒಂದು ಒಳ್ಳೆ 2 ಫೈಟು, 2 ಸಾಂಗು, ಒಂದು ಒಳ್ಳೆ ಮಾರಲ್ ಮೆಸೇಜ್ ಇಲ್ಲದೇ ಇರಬೇಕು ನಿಕ್ಸ್. ಆ ಥರ ಒಂದು ಒಳ್ಳೆ ಮಾರಲ್ ಮೆಸೇಜು, ಫೈಟು, ಸಾಂಗ್, ಎಂಟರ್ಟೈನ್ಮೆಂಟ್ ಸಾಕು. ನಮಗೆ ಫ್ಯಾಮಿಲಿ ಡ್ರಾಮಾ ಇರಬೇಕು, ಸೆಂಟಿಮೆಂಟ್ ಇರಬೇಕು, ಅದು ಇಷ್ಟ ಆಗೋದು. ಈ ಫೈಟು ಗೀಟು ಅದೆಲ್ಲ ನಮಗೆ ಭಾಳ ಇಷ್ಟ ಆಗೋದಕ್ಕೆ ಫ್ಯಾಮಿಲಿ ಡ್ರಾಮಾ ಮೇನ್. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಂಗ. ಹೌದು, ಎಲ್ಲರೂ ಕುತ್ಕೊಂಡು ನೋಡೋದು ಮುಖ್ಯ. ಇವಾಗಿನ ಪಿಕ್ಚರ್ಗಳು ಆದರೂ ಎಲ್ಲರೂ ಕುತ್ಕೊಂಡು ನೋಡೋ ಪಿಕ್ಚರ್ಗಳು ಗೊತ್ತಾಯಿಲ್ಲ. ಆ ಥರ ಬಂದರೆ ಇಷ್ಟಪಡ್ತೀನಿ. ಫ್ಯಾಮಿಲಿ ಸೇಮ್ ಸ್ವಲ್ಪ ಯುನೀಕ್ ಆಗಿ ಹೇಳಿ. ಅವ್ರು ಹೇಳಿದ್ರಂತ ಹೇಳಿ. ಇಲ್ಲ ನಮಗೂ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೇಕಂತ ಆಸೆ ಇಲ್ಲ. ಸೊ ಸೇಮ್ ಸ್ವಲ್ಪ ಜಾಸ್ತಿ ಅಂದ್ರೆ ಇವಾಗ ಬರೀ ಕಪಲ್ಸ್ ಅವ್ರು ನೋಡ್ಬಾರ್ದು, ಬಟ್ ಫ್ಯಾಮಿಲಿ ಅವರು ನೋಡಕ್ ಆಗಲ್ಲ ಜಾಸ್ತಿ. ಸೊ ಫ್ಯಾಮಿಲಿ ಸೆಂಟಿಮೆಂಟ್ ಇದ್ರೆ ಫ್ಯಾಮಿಲಿ ಅವರು ಹೋಗಿ ನೋಡ್ಬೋದಲ್ಲ, ಚೆನ್ನಾಗಿರುತ್ತೆ. ಮ್ಯಾಮ್ ನೀವು ಎಷ್ಟಿಂದ ಹೇಳ್ಬೇಡಿ, ಬೇರೆ ಏನಾದ್ರು ಹೇಳಿ. ಏನೇನು ಎಕ್ಸ್ಪ್ಲೇನ್ ಮಾಡ್ತಾರ? ನಾನ್ ಎಕ್ಸ್ಪೆಕ್ಟ್ ಮಾಡೋದಂದ್ರೆ ಲೈಕ್ ಸೊಸೈಟಿ, ಲೈಕ್ ಯಂಗ್ ಜನರೇಷನ್ ಮುಂದೆ ಏನ್ ಹೆಲ್ಪ್ ಆಗ್ಬೇಕಲ್ಲ, ಆ ತರ ಯಾವ್ದಾರ ಒಂದು ಮೂವಿ ಇರ್ಬೇಕು. ಲೈಕ್ ಏನಾದ್ರು ಸೈಬರ್ ಸೆಕ್ಯೂರಿಟೀಸ್ ಮೇಲೆ ಇರುತ್ತೆಲ್ಲ ಮೂವೀಸ್, ಲೈಕ್ ಕ್ರೈಮ್ಸ್ ಆಗೋದು, ಆ ತರ ಮೂವೀಸ್ ಇರ್ಬೇಕು. ಇಲ್ಲಾಂದ್ರೆ ಲೈಕ್ ಗರ್ಲ್ಸ್ ಮೇಲೆ ಹಿಂಗ ಆಗ್ಬಾರ್ದಂತ ಇರುತ್ತೆ ಅಲ್ಲ, ಆ ಟೈಪ್ ಮೂವೀಸ್. ಲೈಕ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಯಂಗ್ ಜನರೇಷನ್. ಅವ್ರಿಗೆ ಅರ್ಥ ಆಗ್ಬೇಕದು ಮಾಡಿ ಅಂಡ್ ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಮೆಸೇಜ್ ಬರ್ಬೇಕು. ಮೋರಲ್ ಲೈಕ್ ಫೈಟ್ ಇರ್ಬೇಕು, ಫೈಟ್ ಇರ್ಬೇಕು. ಆಕ್ಷನ್ ಅಂತೂ ಬೇಕು. ನನ್ಗೂ ಎಷ್ಟು ಇಷ್ಟ, ಬಟ್ ನಾನೇನ್ ಅಷ್ಟೊಂದು ನೋಡಿಲ್ಲ, ಹಾಕಿ ಆಯ್ತು. ನೋಡಿಲ್ಲ. KGF ಇರ್ಬೇಕು. ಹೇಳಿ, ನಿಮ್ಮ ಹತ್ರ ಬರ್ತೀನಿ, ಚೂರು ಟೈಮ್ ಕೊಡಿ. ನನಗ್ ಫೈಟ್ ಇರ್ಬೇಕು. ಹಾ. ಫೈಟ್ ಬೇಕು, ಡ್ಯಾನ್ಸ್ ಬೇಕು. ಡ್ಯಾನ್ಸ್ ಅಂದ್ರೆ ರೊಮ್ಯಾಂಟಿಕ್ ಆಗಿ ಇರಬಾರ್ದು, ಫುಲ್ ಜೋಶಲ್ಲಿ ಇರ್ಬೇಕು. ಜೋಶ್ ಆತರ ಮಾಸ್, ಆತರ ಎಂಟ್ರಿ ಬೇಕು. ಒಟ್ನಲ್ಲಿ ನೀವು ಮಾಸ್ ಅಂತ ಪ್ರೂವ್ ಮಾಡಿದ್ರಿ. ಮಾಸ್ ಕರ್ಲು. ನಾವು ಒಳ್ಳೆ ಸ್ಟೋರಿ ಇರಬೇಕು. ಈಗ ಟ್ಯಾಕ್ ಮಾಡ್ತಾರ, ಈ ಹಳೆ ಕಾಲದ್ದು ನಮ್ಮ ಈ ಹೀರೋಗಳು ಹೀರೋಯಿನ್ಸ್ಗಳು ಏನಿರ್ತಾರೆ, ಆ ಥರ ಸ್ಟೋರಿನೇ ನಾವು ಇಷ್ಟಪಡೋದು. ಆ ಥರ ಸ್ಟೋರಿ ಅಂದ್ರೆ ಯಾವ್ಯಾವ ಸ್ಟೋರಿ ಇರ್ಬೋದು? ಈ ನಮಗೆ ಲವ್ ಸ್ಟೋರಿ ಇಷ್ಟ ಆಗಲ್ಲ. ಲವ್ ಸ್ಟೋರಿ ಇಷ್ಟ ಆಗಲ್ಲ, ಬೇಡ. ಯಾವ್ದಾದ್ರು ಒಂದು ಇದು ಫ್ಯಾಮಿಲಿ ಇದ್ರದ್ದು, ಈ ಕಷ್ಟದ್ದು, ಈಗ ಯಾವ್ದು ನೋಡಿದ್ರು ಬಡ್ದಾಟ ಲವ್ವೇ ಬರೋದು. ಬೇರೆ ಯಾವ್ದಾದ್ರು ಒಂದು ಕಾಮಿಡಿ ಥರ, ಆ ಥರ ಇಲ್ಲ. ಒಂದು ಪಕ್ಕಾ ಸ್ಟೋರಿ ಒರಿಜಿನಲ್ಟಿ ಯಾವ್ದಾದ್ರು ಇದಿರ್ತಾರೆ. ಯಾವ್ದಾದ್ರು ಈಗ ದುನಿಯಾ ಬಂತು ಆ ಥರ, ಇವಾಗ ಫಿಲಮ್ ಬಂತು ಆ ಥರ, ಇನ್ನೊಂದು ಒಂದಾರು ಮಳೆ ಬಂತು, ಆ ಥರ ಯಾವ್ದಾದ್ರು ಫಿಲಮ್ಗಳು ಭಾಳ ಚೆನ್ನಾಗಿತ್ತು. I like how the movies influence the audience. Like it's chill movie, fun movie, it's all right. Okay. Recently, last year we watched the movie over here. What was the name? ಇದು ಬ್ಯಾಚುಲರ್ ಪಾರ್ಟಿ. Yeah, Bachelor Party.
that movie sort of connected with the audience. Like a married man, how he expresses his feelings when he finds out about his partner. Yeah. So I expect that from a movie. ಆಕ್ಚುಲಿ ಹೇಳ್ಬೇಕಾದ್ರೆ ಸುದೀಪನ್ ಮೂವಿ ನೋಡ್ಬೇಕಾದ್ರೆ ಅವ್ನ ಆಕ್ಷನ್ ಸೀಕ್ವೆನ್ಸು ಅವ್ನ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಕನ್ವೆ ಮಾಡ್ತಾನೆ ಮೆಸೇಜು ಅವ್ನ ಫೈಟ್ ಸೀನ್ಸು ಎಲ್ಲ ತುಂಬಾ ಇಷ್ಟ. ಒಂದ್ ರೀತಿಲಿ ಅವನ್ನ ನೋಡ್ಬೇಕಂದ್ರೆ 2 ವರ್ಷ ಆಯ್ತು ಅವ್ನ ಮೂವಿ ನೋಡಿಲ್ಲ, ಈಗ ನೋಡ್ಬೇಕು. ತುಂಬಾ ಇದೆ ಎಕ್ಸೈಟ್ಮೆಂಟ್ ನೋಡೋದಕ್ಕೆ. ಮೂವಿ ಲಾಸ್ಟ್ ನೋಡಿದ್ದು ಸುದೀಪ್ ಲಾಸ್ಟ್ ನೋಡಿದ್ದು ಅದೇ ಇದು ವಿಕ್ರಾಂತ್ ರೋಣ ಪ್ರೀಮಿಯರ್ ಶೋಗತ್ಲೆ ನಮ್ಮ ಗುಲ್ಬರ್ಗದಲ್ಲಿ ನೋಡಿದ್ದು. ನಾಳೆ ಬೆಳಿಗ್ಗೆ ರಿಲೀಸ್ ಅಂದ್ರೆ ಹಿಂದಿನ ದಿನನೇ ನೋಡಿದ್ದು ಅದನ್ನ ನಾನು. ಒಳ್ಳೆ ಮೂವಿ. ಫ್ಯಾಮಿಲಿ ಈ ತರ ಇರ್ಬೇಕು, ಸಾಂಗ್ಸ್ ಇರ್ಬೇಕು, ಸಾಂಗ್ಸ್ ಚೆನ್ನಾಗಿರ್ಬೇಕು, ಆಕ್ಟಿಂಗ್ ಇರ್ಬೇಕು, ಕಾಮಿಡಿನೂ ಇರ್ಬೇಕು. ಕಾಮಿಡಿನೇ ಇರಬೇಕು ಅಲ್ಲ, ಕಾಮಿಡಿ ಇಲ್ಲ ಅಂದ್ರೆ ನೋಡಕ್ ಆಗಲ್ಲ. ಆಮೇಲೆ ಅಷ್ಟೇನಾ? ಸೀನ್ ಅಂತ ಇಲ್ಲ, ಕತೆ ಚೆನ್ನಾಗಿದ್ರೆ ಸಾಕು. ಮತ್ತೆ ಸೀನ್ಸ್ ಅಂದ್ರೆ ಆಕ್ಷನ್ ಸೀನ್ಸು, ಆಕ್ಟಿಂಗ್, ಒಳ್ಳೆ ಡೈರೆಕ್ಷನ್, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ಸ್ ಆಗಿ ಸ್ವಲ್ಪ ಯುನೀಕ್ ಆಗಲಿ, ಡಿಫ್ರೆಂಟ್ ಆಗಿರ್ಬೇಕಪ್ಪ ನೀವೇನಾದ್ರು. ಡಿಫ್ರೆಂಟ್ ಆಗಿ ಅಂದ್ರೆ ಅದೇ ಹೊಸ ಕತೆಗಳು ಇರಬೇಕು, ಯೂನಿಕ್ ಅಂತ ಅನ್ಸ್ಬೇಕು. ಯಾವ್ದಾದ್ರು ಕತೆಗಳು ಆಗ್ಲಿ, ಈಗೆಲ್ಲ ಏನಂದ್ರೆ ಒಂದೇ ಪ್ಯಾಟರ್ನ್ ಇರುತ್ತೆ, ಆ ಪ್ಯಾಟರ್ನ್ ಇರಬಾರ್ದು, ಹೊಸದೇನಾದ್ರೂ ಇರಬೇಕು ಮೂವೀಸ್ ಅಲ್ಲಿ. ಹಂಗಾದ್ರೆ ನೋಡಕ್ಕೆ ಚೆನ್ನಾಗಿ ಅನ್ಸುತ್ತೆ. ಹಾಗೆ ಇನ್ನೊಂದು ಹೇಳ್ಬೇಕು, ಕನ್ನಡ ಮೂವೀಸ್ನ ಯಾರು ರಿವ್ಯೂಸ್ ನೋಡ್ಕೊಂಡು ಮೂವಿ ಬರಬೇಡಿ. ಕನ್ನಡ ಮೂವೀಸ್ಗೆ ಮೊದಲ ಆದ್ಯತೆ ಕೊಡಿ. ಮೇಲೆ ಹೇಳ್ಬೇಕಾಗಿ ಸೂಪರ್ ಪಾಯಿಂಟ್. ಹೌದು, ರಿವ್ಯೂಸ್ ನೋಡ್ಕೊಂಡು ಬರಕ್ ಹೋಗ್ಬೇಡಿ, ಸುಮ್ನೆ ಬನ್ನಿ, ಎಂಜಾಯ್ ಮಾಡಿ ಅಷ್ಟೇ. ಎಂಜಾಯ್ ಮಾಡಿ, ಹಾ. ಬಂದ್ ನೋಡಿ ಆಮೇಲೆ ನೀವು ರಿವ್ಯೂ ಕೊಡಿ. ರಿವ್ಯೂಸ್ ನೋಡ್ಕೊಂಡು ಬರಬೇಡಿ. ಕನ್ನಡ ಮೂವಿ ನೋಡ್ತಾ ಇರ್ಬೇಕು. ನೋಡ್ತಾನೆ ಕನ್ನಡ ಬೆಳ್ತಿ. ಏನ್ ನಾರ್ಮಲ್ ಆಗಿ ಎಲ್ಲ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಬೇಕು, ಇನ್ನೋ ನ್ಯೂ ಸ್ಟೋರಿ ಇರಬೇಕು. ಅದೇ ತರ ಎಲ್ಲ ಲವ್ ಸ್ಟೋರಿ ನೋಡಕ್ ಇಷ್ಟ ಆಗಲ್ಲ. ಮತ್ತೆ ಈಗೀಗ ಕರ್ನಾಟಕ ಫಿಲ್ಮ್ಸ್ ಟ್ರೆಂಡ್ ಚೇಂಜ್ ಆಗ್ತಾ ಇದೆ, ತುಂಬಾ ಸಂತೋಷ, ಹೆಮ್ಮೆ ಅಷ್ಟೇ, ಇನ್ನೇ ಆಗ್ತದಿಲ್ಲ. ಶಿವನಿ ಶಂಭುಲಿಂಗ